ರಾಮದಾಸ್ ಅತಾವಳೆ ಮಾತನಾಡಿದ್ದಾರೆ. ಆರ್ಪಿಐ ಮಹಾರಾಷ್ಟ್ರದ ಆರ್ಪಿಐನ ಮುಖಂಡ ಕಾಂಗ್ರೆಸ್ ಬಿಟ್ಟು ಕುಮಾರಸ್ವಾಮಿ ಬಿಜೆಪಿ ಕಡೆ ಬರಲಿ, ನೆಮ್ಮದಿಯಾಗಿರ್ತಾರೆ. ಕುಮಾರಸ್ವಾಮಿ ಬಿಜೆಪಿಗೆ ಸೇರಿದ್ರೆ ತುಂಬಾ ನೆಮ್ಮದಿಯಾಗಿರ್ತಾರೆ. ಡಿಸಿಎಂ ಪೋಸ್ಟ್ ಅಂತೂ ಖಂಡಿತ ಅಂತ ಹೇಳಿದ್ದಾರೆ. ಸಿಎಂ ಸ್ಥಾನದಲ್ಲಿ ಸಿಗದ ನೆಮ್ಮದಿ ಡಿಸಿಎಂ ಸ್ಥಾನದಲ್ಲಿ ಸಿಗಬಹುದು, ಅಷ್ಟು ನೆಮ್ಮದಿಯಾಗಿ ನೋಡ್ಕೋತೀವಿ ಅಂತ ಬೆಂಗಳೂರಲ್ಲಿ ಕೇಂದ್ರ ಸಚಿವ ರಾಮದಾಸ್ ಅತಾವಳೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಇದು ಎನ್ಡಿಎನ ಭಾಗ ಆರ್ಪಿಐ, ಅದರ ಮುಖಂಡ ರಾಮದಾಸ್ ಅತಾವಳೆ ಅವರು ಕೊಟ್ಟಿರುವಂತಹ ಹೇಳಿಕೆ. ಚುನಾವಣೆ ಬಳಿಕ ಬಿಜೆಪಿಗೆ ಆಹ್ವಾನಿಸುವ ಬಗ್ಗೆ ಮಾತುಕತೆ ನಡೆಸ್ತೀನಿ. ನಾನು ದೇವೇಗೌಡ ಕುಮಾರಸ್ವಾಮಿ ಜೊತೆ ಮಾತುಕತೆ ಬಗ್ಗೆ ಯೋಚನೆ ಮಾಡ್ತೀನಿ. ಮೈತ್ರಿ ಮಾತುಕತೆಗೆ ಮಧ್ಯಸ್ಥಿಕೆ ವಹಿಸಲು ಯೋಚಿಸಬಹುದು. ಕುಮಾರಸ್ವಾಮಿ ಬಿಜೆಪಿಗೆ ಬಂದ್ರೆ ಕರ್ನಾಟಕ ಅಭಿವೃದ್ಧಿ ಆಗುತ್ತೆ ಅನ್ನೋಂಥ ಮಾತನ್ನ ಕೂಡ ರಾಮದಾಸ್ ಅತಾವಳೆ ಹೇಳಿಕೆಯನ್ನ ಕೊಟ್ಟಿದ್ದಾರೆ. ಯಾವಾಗಲೂ ಕೂಡ ಮಾತನಾಡಿದ್ರೆ ಸಾಕಷ್ಟು ಹಾಸ್ಯ ಮಿಶ್ರಿತವಾಗೇ ಮಾತನಾಡುವಂತಹ ರಾಮದಾಸ್ ಅತಾವಳೆ ಮತ್ತೆ ತಮ್ಮದೇ ಆದ ಸ್ಟೈಲ್ನಲ್ಲಿ ಇವತ್ತು ಕುಮಾರಸ್ವಾಮಿ ಅವರು ಬಿಜೆಪಿಗೆ ಬಂದ್ರೆ ಡಿಸಿಎಂ ಸ್ಥಾನ ಸಿಗುತ್ತೆ, ಆರಾಮಾಗಿ ನೆಮ್ಮದಿಯಾಗಿರ್ಬೋದು ಅಂತೆಲ್ಲ ಹೇಳ್ಬಿಟ್ಟಿದ್ದಾರೆ. Kumaraswamy is with Congress party, but that will be not the good benefit to the Karnataka people. If you want to develop the Karnataka state, if you want to help the Karnataka people, then Kumaraswamy will come and join the BJP, and you will become the deputy chief minister, because there is no meaning of CM there, because now he is not very happy with the Congress party. But definitely he will come here and he will become the deputy chief minister. Then definitely he will be more happy than now.